ताजा खबर देखिए सुनिए ताजा खबर देखिए ಅದು ನೀವು ಸರಿ ತಿಳ್ಕೊಂಡ್ರೆ ತಪ್ಪು ತಿಳ್ಕೊಂಡ್ರೆ ಒಂದಿನ ಇದು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಕೆಟ್ಟ ಹೆಸರು ಬರ್ತದ ಅನ್ನೋ ಮಾತಿನಿಂದ ಇವತ್ತಿನ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತ ತಮ್ಮ ಉದಾಹರಣೆಗಾಗಿ ಹೇಳತ್ತೀನಿ, ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ಅದು ಹೇಳ್ಬೇಕಂತ ನನಗೂ ಇದೆ, ಕೇಳಬೇಕೆಂಬ ಮನಸ್ಸು ನಿಮಗೂ ಇದೆ. ಮೊನ್ನೆ ಒಂದು 400 ಜನ ಬಂದ್ರು ಸರ್ ಸಾಲ ವಸೂಲಿಗೆ. ನಾರಾಯಣ ಸಕ್ಕರೆ ಕಾರ್ಖಾನೆ ಹೆಣ್ಮಕ್ಳು ಸಿಬ್ಬಂದಿಗಳಿಗೂ ಕರ್ಕೊಂಡು ಬಂದ್ರು. 12,000 ರೂಪಾಯಿ ದುಡ್ಡು ಕಟ್ಟು ಪೊಲೀಸರಿಗೂ ಸಹಿತ ಕರ್ಕೊಂಡು ಬಂದ್ರು. ಯಾವ ಪದ್ಧತಿ ಇದೆ ಸರ್ ಈ ರೀತಿ ಸಾಲ ವಸೂಲಿ ಮಾಡಕ್ಕೆ? ಹೋಗ್ಲಿ, ನಾರಾಯಣಕ್ಕೆ ಬಂದ್ರಿ 400 ಜನ ಕರ್ಕೊಂಡು, ಮತ್ತು ಮಹಾತ್ಮ ಗಾಂಧಿ ಮೇಲೂ ಸಾಲ ಅದಲ್ಲ, ಅದು ಬರೀ 8 ಮಂದಿ ಯಾಕೆ ಬಂದ್ರಿ? ಅಲ್ಲೂ 400 ಜನ ಹೋಗ್ಬೇಕಾಗಿತ್ತಲ್ಲ ಸರ್. ಆ ಕಾರ್ಖಾನೆಗೆ ಎಷ್ಟಿದೆ ಸರ್? ಅದಕ್ಕೂ ನನ್ನ ಪ್ರಕಾರ ಈ ಪೇಪರ್ನಾಗೆ ಒಂದು ನಮ್ಮ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ 470 ಕೋಟಿ ಇದೆ ಅಂತ. ನಮ್ದು 669 ಕೋಟಿ ಇದೆ. ಡಿಸಿಸಿ ಬ್ಯಾಂಕ್ ಇಂದ ಸರ್? ಹೌದು. ಅಂದ್ರೆ ನಾನು ಹೇಳೋ ಉದ್ದೇಶ ಇಷ್ಟೇ ಅಲ್ಲ, ಸಾಲ ಇದೆ. 100 ಕೋಟಿ ಹೆಚ್ಚಳ ಇರ್ಬೋದು, ಕಮ್ಮಿ ಇರ್ಬೋದು. ನಾರಾಯಣ 4 ವರ್ಷ ಮೊದಲು ಸ್ಟಾರ್ಟ್ ಆಗಿದೆ, 100 ಕೋಟಿ ಹೆಚ್ಚಾಗಿದೆ. ಅವರು 4 ವರ್ಷ ಮೊದಲು ಸ್ಟಾರ್ಟ್ ಮಾಡಿದ್ರು, ಅವ್ರಿಗೂ ಅಲ್ಲಿಗೆ ಬಂದು ಮುಗ್ತಿತ್ತು. ಅವ್ರು 4 ವರ್ಷ ಲೇಟ್ ಆಗಿ ಚಾಲೂ ಮಾಡಿದ್ದಾರೆ. ಸಜ್ಜಿಕಲ್ಲ, ಸಾಲ ಇರೋದು ಸಜ್ಜಿಕಲ್ಲ. ಮೊದಲಿನವ್ರು ಮಾಡ್ಯಾರ, ನಾನಂತೂ ಸಾಲ ಮಾಡಿಲ್ಲ, ನಾ ಬಂದ ಸಾಲನೇ ತಗೊಂಡಿಲ್ಲ. ಅದು ನೀವು ಮುಂದೆ ಹೇಳ್ತೀನಿ ಸ್ಪಷ್ಟಾಗಿ. 5 ವರ್ಷ ಹೆಂಗ್ ನಡೆಸಿನಿ, ಹೆಂಗ ಬೆಂಕಿ ಮೇಗೆ ಹೊರಗೆ ಬರ್ತಾ ಇದ್ದೀನಿ ಅನ್ನೋದು ನಾನು ಹೇಳ್ತೀನಿ. ನಾನು ಯಾವ್ದು ಮುಚ್ಚಿಕ್ತಲ್ಲ, ಪ್ರಶ್ನೆ ಬರಲ್ಲ, ಓಪನ್ ಬುಕ್ ಇದೆ. ಆ ಸಾಲ ನಾರಾಯಣ ಹೆಸರು ಕಡಿಸ್ಬೇಕು, ನಾರಾಯಣ ಮುಚ್ಚಿಸ್ಬೇಕು, ನಾರಾಯಣ ನಡಿ ಮುಡ್ಬಾರ್ದು. ನಾರಾಯಣ ನಮ್ದು ಇದೆ ಸರ್, ರೈತರು ಇದೆ. ಅದು ಇವತ್ತು ನಾವಿದ್ದೇವೆ, ನಾಳೆ ಅಕ್ಟೋಬರ್ನಲ್ಲಿ ಚುನಾವಣೆ ಇದೆ, ಮತ್ತೊಬ್ಬರು ಗೆದ್ದು ಬರ್ಬೋದು. ಯಾವತ್ತು ರಾಜಕೀಯಕ್ಕಾಗಿ ಯಾವುದೇ ಸಂಸ್ಥೆ ಹಾಳಾಗ್ಬಾರ್ದು. ಇವತ್ತು BSSಗೆ ಇವತ್ತು ಮುಚ್ಚಿದೆ. ಯಾವ ಸರ್ಕಾರದವರು ಆರಂಭ ಮಾಡಕ್ಕಾಗಿಲ್ಲ, ಬಿಜೆಪಿದವರು ಮಾಡಿಲ್ಲ, ಕಾಂಗ್ರೆಸ್ದವರು ಮಾಡಕ್ಕಾಗಿಲ್ಲ. ನನ್ನ ಪ್ರಕಾರ ಹಿಂದೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕಲ್ಯಾಣರಾವ್ ಮೊಳಕೇರಿ ಅವರು ಹೇಳ್ತಿದ್ರು, BSSಗೆ ಅಂದ್ರೆ ತಮ್ಮದು BSSಗೆ ಅಲ್ಲ, ಭೀಮಣ್ಣ ಸನ್ನಾಪ್ ಶಿವಲಿಂಗಪ್ಪ ಖಂಡ್ರೆ ಲಿಮಿಟೆಡ್ ಅಂತಾರೆ ಅದ್ರ ಹೆಸರು. BSSಗೆ ಲಾಂಗ್ ಫಾರ್ಮ್. ಇಡೀ ಖಂಡ್ರೆ ಪರಿವಾರ ಆ ಫ್ಯಾಕ್ಟ್ರಿ ಮ್ಯಾಗ ಬಂದಿದ್ರು ನೀವು. ಇವತ್ತು ಅದ್ರ ಮ್ಯಾಗ MLA ಆಗಿರಿ, ಅದ್ರ ಮ್ಯಾಗ ಮಂತ್ರಿ ಆಗಿರಿ. ಇವತ್ತು ಬ್ಯಾಂಕ್ ನಿಮ್ ಕೈಯಾಗದ, ಎಲ್ಲವೂ ನಿಮ್ ಕೈಯಾಗಿದ್ದ. ನಿಮ್ಮ ಆಡಳಿತದಾಗ ಅದು ಆಪ್ಷನ್ ಆಗ್ಲತ್ತದ. ಬಹಳ ದುರಂತದ, ಬಹಳ ದುರಂತದ. ಇದು ಯೋಚನೆ ಮಾಡಿ ನೋಡ್ಬೇಕು ನೀವು. ನಾನು ಹೇಳೋದು ಕೆಟ್ಟ ಅನಿಸ್ಬೋದು ನೀವು. ನಿಮ್ಮ ಅವಧಿಯಲ್ಲಿ ಅದು ಆಪ್ಷನ್ ಆಗ್ಬಾರ್ದು. ಅದು ರೈತರ ಸಂಸ್ಥೆ, 25,000 ಸದಸ್ಯರು ಏನಂದ್ರೆ ಆ ಟೈಮಲ್ಲಿ ದುಡ್ಡು ಕೊಟ್ಟು ಕಟ್ಟಿದ್ದಾರೆ. ಅದನ್ನು ಉಳಿಸ್ಕೋಬೇಕು. ಮಾನ್ಯ ಈಶ್ವರ್ ಖಂಡ್ರೆ ಜಿಯವರು, ರಾಜಶೇಖರ್ ಪಾಟೀಲ್ ಜಿಯವರು, ಭೀಮರಾವ್ ಪಾಟೀಲ್ ಜಿಯವರು, ಚಂದ್ರಶೇಖರ್ ಪಾಟೀಲ್, ಸೈಲೇಂದ್ರ ಬೆಲ್ಲಾಳೆ ಜಿಯವರು ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿ ಆ ಸಂಸ್ಥೆ ಉಳಿಸ್ಕೋತೇವೆ ಅಂತ ಮೀಟಿಂಗ್ ಮಾಡಿದ್ದು ನಮ್ಮ ಪತ್ರಿಕೆ ಮೂಲಕ ನೋಡಿದ್ದೆ. ಅದೇ ನಮ್ಮ ನಾರಾಯಣದಾಗ ಒಬ್ಬ ಆಫೀಸರ್ ಬಂದಿರೋದನ್ನು ಅದನ್ನು ತಾವು ನೋಡಿದ್ವಿ. ನಾನು ಮಾರೇ ತೋರಿಸ್ತೀನಿ BSSಗೆ ಅಂತ. ಅವ್ರು ಯಾರಿಗೆ ಚಾಲೆಂಜ್ ಮಾಡ್ಯಾರ? ಮಿನಿಸ್ಟರ್ಗೆ ಚಾಲೆಂಜ್ ಮಾಡ್ಯಾರ ಅಂತ ತಿಳ್ಕೊಳತ್ತೀನಿ ನಾನು. ಏನ್ ನಡೀತಾ ಇದೆ, ಯಾವ ಸತ್ಯ ಇದೆ, ಅದ್ರ ಹಿಂದಿನ ರಹಸ್ಯ ಏನು? ಏನ ಆಫೀಸರ್ ಹೇಳೋದು ಕರೆಕ್ಟ್ ಅದನ? ಏನ್ ಮಾನ್ಯ ಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಅದನ? ಒಂದು ಅಳಿಕೆ ಹಾಳಾಗಿದೆ, ಇದ್ದಿ ನಾರಾಯಣ ಹಾಳು ಮಾಡಬೇಕೆಂಬ ಉದ್ದೇಶ ಇದೆನಾ? ಆ 78 ಕೋಟಿ ಸಾಲದ ಬಗ್ಗೆ ಇಷ್ಟು ಅಪಪರಿಚಯ ಇದೆ. ನಾನು ಅದು ನೇರವಾಗಿ ಹೇಳ್ತೀನಿ ನಿಮಗೆ. ಮೊದಲು ಒಂದ್ಸರಿ ಪತ್ರಿಕಾಗೋಷ್ಠಿ ಕರೆದು ಹೇಳಿ ನಾನು, 78 ಕೋಟಿ ಸಕ್ಕರೆ ಹೊಟ್ಟೆ ಸಾಲ 20 ಮಾರ್ಚ್ 2020ರಲ್ಲಿ ತಗೊಂಡಿದ್ದಾರೆ. ನಾನು ಅಧ್ಯಕ್ಷ ಆಗಕ್ಕಿಂತ ಮುಂಚಿತವಾಗಿ, ನಾನು ಅಧ್ಯಕ್ಷ ಆಗಿದ್ಮ್ಯಾಗಲ್ಲ, ಮಾರ್ಚ್ 20, 2020. ನಾನು ಮುಂದೆ ಅಕ್ಟೋಬರ್ನಲ್ಲಿ ಅಧ್ಯಕ್ಷ ಆಗಿದ್ದೀನಿ. ಈಗ 952 ಕೋಟಿ ಅದಂತಾರೆ ಟೋಟಲ್. ನಾ ಹೇಳ್ತೀನಿ, ಅವರು ಏನಾದ್ರು ಹೇಳ್ಕೊಡಿ, ಅವ್ರಿಗೆ ನಾಯಕತ್ವ ಕೊಡಿ. ನಾನು ಪೇ ಮಾಡೋ ಸ್ಪೀಕ್ಸ್ ಅಲ್ಲ, ಅದು ಸಾಲ ತಗೊಂಡಿದೆ. ಪ್ರತಿ ವರ್ಷ ಏನ್ ಕಾರ್ಖಾನೆಗಳಿಗೆ ಹಾನಿ ಆಗ್ತದೆ. ಇವತ್ತು ಮೈಸೂರಿಗೆ ಪ್ರತಿ ವರ್ಷ IAS ಆಫೀಸರ್ MD ಇರ್ತಾರೆ. ಪ್ರತಿ ವರ್ಷ ಹಾನಿ ಆಗ್ತದೆ. ಪ್ರತಿ ವರ್ಷ ಸರ್ಕಾರದಿಂದ 50 ಕೋಟಿ 60 ಕೋಟಿ ಕೊಟ್ಟು ಉಳಿಸ್ಕೊತಾ ಇದ್ದಾರೆ. ಅದೇ ರೀತಿ ಕಾರ್ಖಾನೆಗಳಿಗೆ ಏನ್ ಹಾನಿ ಆಗ್ತಾ ಇದೆ, ಆ ಹಾನಿ ಭರಿಸೋ ಸಲುವಾಗಿ ನಮ್ಮ ರೈತರ ಪೇಮೆಂಟ್ ಉಳಿಬಾರ್ದು ಅಂತೇಳಿ ಆ ಸಕ್ಕರೆ ಇದ್ದ ಸಕ್ಕರೆಯನ್ನ DCC ಬ್ಯಾಂಕಿನವರಿಗೆ ಪತ್ರಗಳು ಕೊಟ್ಟು, ಮಾಹಿತಿ ಕೊಟ್ಟು ಮಾರಾಟ ಮಾಡಿ ಆ ರೈತರ ಪೇಮೆಂಟ್ ಇರೋದ ಅವ್ರ ಬ್ಯಾಂಕಿನ ಮೂಲಕವೇ ಕೊಟ್ಟಿದ್ದಿದೆ. ಬೇರೆ ಕಡೆಯಿಂದ ಎಲ್ಲಿಂದ ರಾತ್ರೋರಾತ್ರಿ ಏನಾರ ಕಳುವಾಗಿಲ್ಲ. 78 ಕೋಟಿ ದಿನ 1 ಕೋಟಿ 2 ಕೋಟಿ ಸಕ್ಕರೆ ಮಾರಾಟ ಮಾಡಿ ಅದು DCC ಬ್ಯಾಂಕಿನವ್ರ ಅಕೌಂಟ್ದಾಗೆ ಜಮಾ ಮಾಡಿ ಅವ್ರ ಥ್ರೂನೇ ರೈತರ ಖಾತೆಗಳಿಗೆ ಜಮಾ ಆಗಿರ್ತಕ್ಕಂಥದ್ದು. ಅದೇನು ಕ್ಯಾಶ್ ವಿಡ್ರಾ ಮಾಡಿದಲ್ಲ.
ಅದು ಅವ್ರಿಗೆ ಗೊತ್ತದ. ಅದ್ರ ಹೋದ್ರೆ ಅವ್ರು ಏನ್ ಮಾಡ್ಯಾರ, ಒಂದ್ ಇಬ್ಬರು ಮಗ ಆಫೀಸರ್ಗಳಿಗೆ ಪಾಪ ಸಸ್ಪೆಂಡ್ ಮಾಡಿ ಅವರಿಗೆ ಒಂದ್ ರೀತಿ ಬಕ್ರ ಮಾಡ್ಯಾರ. ಆಫೀಸರ್ಗಳು ನಾರಾಯಣ ಮತ್ತು ಮಹಾತ್ಮ ಗಾಂಧಿ ಸಾಲ ಕೊಡ್ಬೇಡ್ರಿ, ಒಂದು ನೆಗೆಟಿವ್ ನೆಟ್ವರ್ಕ್ ಅದ ಅಂತ ಹೇಳಿದಾಗ ಯಾರು ಮತ್ತೆ ಇಸಿ ಆಡಳಿತ ಮಂಡಳಿದಾಗ ಯಾರು ಸೆಕ್ಷನ್ ಮಾಡಿದ್ರಿ? ಅದ್ರಾಗ ಅಮರ್ ಕಂಡ್ರೆ ಇದ್ದಿಲ್ಲ, ಆ ಆಡಳಿತ ಮಂಡಳಿದಾಗ ಇದ್ದಿಲ್ಲ. ಕೊನೆಗೆ ಬಂತಂದ್ರೆ ನಾವು ಮತ್ತೆ ಅದೇ ಹಿಡ್ಕೊಂಡು ಕೋರ್ಟಿಗೆ ಹೋಗಲ್ಲ. ನಮಗೇನು ಕಾನೂನೇ ಗೊತ್ತಿಲ್ವಾ? ಅಮರ್ ಕಂಡ್ರೆ ಸೈನ್ ಮಾಡಿದ ಮೇಲೆ ಸೆಕ್ಷನ್ ಆಗಿರೋದು ಅದು. ಅವತ್ತೇ ತೆರೆಗೆ ಬಂದಿಲ್ಲ ನಿಮ್ಗೆ. ಸುಮ್ಮನೆ ಜನರಲ್ ಒಂದು ಗಿಮಿಕ್ ಮಾಡಿ. ಈಗ ಮೊನ್ನೆ ಬಂದು 400 ಜನ ಬಂದಿದ್ರು ಸರ್, ನಮ್ಮೊಂದು 50,000 ಟನ್ ಕಬ್ಬು ಕಡಿಮೆ ಸಿಗ್ತಾ ಇದೆ ಸರ್. ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಏನ್ ಪೇಮೆಂಟ್ ಕೊಡ್ತಾರೋ ಇದು, DK ಸಿದ್ದರಾಮ್ ಫ್ಯಾಕ್ಟ್ರಿ ನಡೆಸ್ತಾರೋ ಇದು. ಆ ಲಾಸ್ ಆಗಿರೋದು ಯಾರು ಜವಾಬ್ದಾರ ಆಗ್ತಾರೆ ಸರ್? ಒಂದು ಸಂಸ್ಥೆ ಇದೆ, ನಾನು ವೈಯಕ್ತಿಕ ಅಲ್ಲ, ನಾನು ಪ್ರೈವೇಟ್ ಕಾರ್ಖಾನೆ ಅಲ್ಲ, ನಾನು ನಿಮಿತ್ತಿಗಿದ್ದೀನಿ. ಜನ ಆರಿಸಿದರೆ ಕೂತೀನಿ, ಮುಗಿತೀನಿ ನನ್ನ ಪೀರಿಯಡ್. ಅಲ್ಲಿ ಲಾಸ್ ಆಯ್ತಂದ್ರೆ ಯಾರು ಜವಾಬ್ದಾರ? ಅದಕ್ಕೆ ಆ DCC ಬ್ಯಾಂಕಿನ 400 ಜನ ಏನು ಬಂದಿರಲ್ಲ, ಅವರೇ ಜವಾಬ್ದಾರಿ ಹೊರಬೇಕಾಗ್ತದೆ. ನಾನು ಬಿಡಲ್ಲ ಸುಮ್ಮನೆ. ಆದ್ರೂ ನಾನು ನಿಮ್ಮ ಮೂಲಕ ಇಡೀ ಜಿಲ್ಲಾ ರೈತರಿಗೆ ವಿಶ್ವಾಸ ಕೊಡ್ತೀನಿ. ಇವತ್ತು 80 ಕೋಟಿ ರೂಪಾಯಿ ಸಕ್ಕರೆ ನನ್ನ ಹತ್ರ ಇದೆ. 56 ಕೋಟಿ ಮಾತ್ರ ರೈತರ ಬಿಲ್ ಬಾಕಿ ಕೊಡ್ಬೇಕಾಗಿದೆ. ವಿತ್ ರಿಕಾರ್ಡ್ಸ್ ಹೇಳತ್ತೀನಿ ನಾನು. ನಮ್ಮ ರೈತರಿಗೆ ಯಾವುದೇ ಅವ್ರ ಹಿತಕ್ಕೆ ನಾವು ಧಕ್ಕೆ ಬರ್ಬಿಡೋದು. ನಾವಿರತ್ತನ, ನಾವು ನಾಮಕ್ ಪಡೆಯೋರು ಎಲ್ಲ ನಮ್ಮ ಟೀಮ್ ಇರತ್ತನ. ಯಾವುದೇ ಕಾರಣಕ್ಕೆ ರೈತರ ಹಿತಕ್ಕೆ ಧಕ್ಕೆ ಬರ್ಬಿಡೋದು. ಯಾಕೆ ನೀವು ನಮ್ಮ ಜೈಲಿಗೆ ಹಾಕ್ತೀರಿ? ಯಾಕೆ ರೈತರು ಸಲ ಜೈಲಿಗೆ ಹೋಗೋಕೆ ರೆಡಿ ಇದ್ದೇವೆ. ಹೆದರ ಅವಶ್ಯಕತೆ ಇಲ್ಲ. ಮನೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂದಾಗ ನನ್ನ ಮಗಳು ಡಾಕ್ಟರ್ ಇದ್ದಕ್ಕೆ ಹಿಡ್ಕೊಂಡು ಎಲ್ಲರ ಮನಸ್ಸಿಗೆ ಕೆಲವರಿಗೆ ನೋವಾಯ್ತು. ಅನೇಕ ಸ್ವಾಮೀಜಿಗಳು ಫೋನ್ ಮಾಡಿದ್ರು, ನೀವ್ಯಾಕೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತೀರಿ, ನೀವೇನ್ ತಪ್ಪು ಮಾಡಿರಿ? ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂದಿದ್ದು ನಿಮ್ಮ ಕಾಟಕ್ಕೆ ಈ ಜನ ಏನು ಕೊಡ್ತಾ ಇದಾರಲ್ಲ ಕಾಟ, ನಾನಂತ ಕಾಡ್ತಾ ಇದ್ದೀನಿ. ರಾತ್ರಿ 2 ಗಂಟೆಗೆ ಎಚ್ಚರಿಕೆ ಆದ್ರೆ ನಿದ್ದೆ ಬರ್ತಾರೆ, ಅಷ್ಟು ಪತ್ರಗಳು ಕಳಿಸ್ತಾರೆ. ಏನಂತ ನಿಮ್ ಸುಮ್ಮನೆ ಒಂದು ಏನೋ ಪತ್ರ ಕಳ್ಸುತ್ತೆ. ಸುಮ್ಮನೆ ನೀವು 1 ಬಟ್ ಮಾಡಿದ್ರಿ, ನಿಮ್ ಕಡೆ 4 ಬಟ್ ಕಾಣಂತವಂತ ಸ್ವಲ್ಪ ನೆನ್ಪಿಟ್ಕೋರಿ, ಎಚ್ಚರ ಇರ್ಬೇಕು. ಜಿಲ್ಲಾದಾಗ ಯಾರು ಅತಿ ಭ್ರಷ್ಟ ವ್ಯಕ್ತಿ ಇರ ಅಂತೇಳಿ ಇಡೀ ಜಿಲ್ಲೆ ಗೊತ್ತಿದೆ. ಸಮಯ ಬಂದಾಗ ಒಂದೊಂದು ತಾನಾಗಿ ತಾನೇ ಹೊರಗೆ ಬರ್ತದೆ. ಮೊನ್ನೆ 400 ಜನ ಬಂದಿದ್ದು 78 ವಸೂಲಾತಿಗಳೇನೋ ಅಥವಾ ಟೋಟಲ್ ಒಟ್ಟಾರೆ ಅವರು ಕೀಲಿ ಕೊಡ್ರಿ ಅಂತ ಬಂದ್ರು. 78 ಕೋಟಿ ಕೀಲಿ ಒತ್ತುವರಿ ಸಕ್ಕರೆ ಒತ್ತಿ ಕೀಲಿ ಸರ್. ನಾ ಇವತ್ತು ಹೇಳ್ತೀನಿ, ನಮ್ಮ ಮಲ್ಲಿಕಾರ್ಜುನ್ ಇವ್ರು ಬಂದಿದ್ರು ಒಂದು ವಿಡಿಯೋ ನೋಡಿ, ನಾನು ಯಾಕೆ ತೋರ್ಸಲ್ಲ ಅಂದ್ರ ನನ್ನ ನೀವೆಲ್ಲರೂ ಬಂದ್ರು ಗೋಡನ್ ತೋರಿಸ್ತೀನಿ ನೋಡಿ ಸಕ್ಕರೆ. ಅವ್ರಿಗೆ ನಾನು ಗೋದಾಮಿ ಒತ್ತೇನೆ ಹಾಕಿನಿ ಈ ವರ್ಷ ಸಕ್ಕರೆ. ನನ್ನ ಜನ್ಮ ಮಾಡಿದಾಗ ಒತ್ತೆ ಇಕ್ಬಾರ್ದು DC ಬ್ಯಾಂಕಿಗೆ ಅಂತ ಆದೇಶ. ಅವ್ರಿಗೆ ನಾನು ತೋರ್ಸೋ ಪ್ರಶ್ನೆ ಬರ್ತದೆ ಸರ್. ಮೊನ್ನೆ DC ಮೇಡಮ್ ಬಂದ್ರು ನೋಡೋರು, ತಾವೆಲ್ಲರೂ ಬರ್ಬೇಕಾದ್ರೆ ನಾನು ತೋರಿಸ್ತೀನಿ. ಯಾವ್ದು 80 ಕೋಟಿ ಸಕ್ರೆ ಅದೆಲ್ಲ 1 ಕೋಟಿ ಬಿಲ್ ಕಮ್ಮಿ ಅಂತ ನೀವು ಎಣಿಸ್ಕೊಳ್ಬೇಕು. 78 ಕೋಟಿ ಅದೇ ಹೇಳತ್ತೀರಿ ಸರ್. 78 ಕೋಟಿ ಸಾಲವನ್ನ ರೈತರ ಬಿಲ್ ಪಾವತಿಗಾಗಿ DCC ಬ್ಯಾಂಕಿನವರು ಮಾಹಿತಿ ಕೊಟ್ಟಿಗೆ ಉಪಯೋಗ ಮಾಡಿಕೊಂಡು ರೈತರ ಬಿಲ್ ಪಾವತಿ ಮಾಹಿತಿಗಳು ಪರವಾಗಿಲ್ಲ. ಮಾಹಿತಿ ಪರವಾನಿಗೆ ಅವ್ರು ನೋ ಅಂತೂ ಬರ್ಲಿಲ್ಲ, ಎಸ್ ಅಂತೂ ಬರ್ಲಿಲ್ಲ. ಅವ್ರು ನೋ ಅಂತ ಬರಿಬೇಕಾಗಿತ್ತಲ್ಲ. ಅವ್ರು ಸಪೋಸ್ ಮಾಡ್ಬೇಡ್ರಿ ಅಂದ್ರೆ ಅವ್ರ ಬ್ಯಾಂಕ್ನಾಗೆ ರೊಕ್ಕ ಜಮಾಲತ್ತ ಅಕೌಂಟ್ ಫ್ರೀಸ್ ಮಾಡ್ಬೇಕಾಗಿತ್ತು. ಅವ್ರಿಗೆ ಲೆಟರ್ ಬರ್ದೇವು, ನಾವು ನಮ್ ಸಕ್ರೆ ಮಾರಾಟ ಮಾಡಂಗಿಲ್ಲ ಅಂತ ನೀವು ಉತ್ತರ 1 ಲೆಟರ್ ಅಲ್ಲ ಸರ್, 13 ಪತ್ರ ಬರ್ದೇವೆ. ಅಂದ್ರೆ ಅವಾಗಿನ ಆಡಳಿತ ಮಂಡಳಿ ತಪ್ಪು ಮಾಡಿದಂತೆ. ನಾನು ಆಡಳಿತ ಮಂಡಳಿ ಅಂತ ಹೇಳ್ತೇನೆ ಸರ್. ಮತ್ತೆ ಯಾರಂತ ಸರ್ ಇವರಿದ್ದಾಗೂ ಕೊಟ್ಟಿಲ್ಲ ಸರ್, ಇವರಿದ್ದಾಗೂ ಪತ್ರ ಕೊಟ್ಟಿಲ್ಲ, ಅಮರ್ ಕಂಡ್ರಿದ್ದಾಗೂ ಪತ್ರ ಕೊಟ್ಟಿಲ್ಲ. ನಮ್ದು ಏನು ಪ್ರಶ್ನೆ 78 ಕೋಟಿ ರೂಪಾಯಿ ಇತ್ತು. 78 ಕೋಟಿ ರೂಪಾಯಿ ನೀವೇ ಹೇಳ್ತಾ ಇದ್ರಿ, ನಾವು DCC ಬ್ಯಾಂಕ್ ಪತ್ರ ಬಂದಿದ್ವಿ, ಅವ್ರು ಮಾಹಿತಿ ಕೊಟ್ಟರು. ಆ ಮಾಹಿತಿ ಕೊಟ್ಟ ಮೇಲೆ ಅವ್ರು ನಮಗೆ ಲೋನು ಕೊಡಲಿಲ್ಲ, ಎಷ್ಟು ಅಂತ ಹೇಳಿಲ್ಲ. ಅದಕ್ಕಾಗಿ ನಾವು ಅದನ್ನ ಮಾರಾಟ ಮಾಡಿದ್ವಿ. ಅವ್ರ ಬ್ಯಾಂಕ್ ಲೋನ್ ಅವರು ರೈತರ ಬಾಕಿ ವಾಪಸ್ ಕೊಟ್ಟು ಅಂತ ಹೇಳ್ತಾರೆ. ಅಂದ್ರೆ ಅವಾಗಿನ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದೆ ಅಂತ. ನಿರ್ಲಕ್ಷ್ಯ ಇಲ್ಲ, ಹೆಚ್ಚುವರಿ ಭದ್ರತೆ ತಗೊಂಡಿದ್ದಾರೆ ಅವರು. ಏನು ಹೆಚ್ಚುವರಿ 809 ಕೋಟಿ ರೂಪಾಯಿ ನಮ್ದೇನು ಆಸ್ತಿ ಇದೆ, ಅದಕ್ಕೆ ಅವ್ರು ಅಡವು ತಗೊಂಡಿದ್ದಾರೆ. ಅದಕ್ಕೂ ಅಡಿಷನಲ್ ಸೆಕ್ಯೂರಿಟಿ ತಗೊಂಡಿದ್ದಾರೆ. ಫೋನ್ ಮಾಡ್ಕೊಂಡು ಅಫಿಡವಿಟ್ ಮಾಡ್ಕೊಂಡಿದ್ದಾರೆ ಸರ್. ಯಾರು ಅದೇ ಮತ್ತ ಅರ್ಥ ಈಗ ಇಲ್ಲ, ನಾನೇನು ಊಟ ಇಲ್ಲ, ಹೆಸರು ಅಲ್ಲ, ನಾನು ಬಂದು ಕೊಟ್ಟೇನೆ. खबर के लिए बने रहिए यूसीपी वॉइस के साथ। यूसीपी वॉइस, देश की आवाज, खबर हर व्यक्ति तक। आर्टिकल 39B ये कहता है कि हमारे कंट्री में जो रिसोर्सेज हैं उनका कंसंट्रेशन जो है वो डिस्ट्रीब्यूशन सब में बराबर तौर पे होगा।
प्रॉपर्टी माफिया को करेंगे खत्म। हर व्यक्ति को मिलेगा एक ही घर, किसी को एक से ज्यादा घर कहाँ मिलेंगे। ना किसी के पास ज्यादा संपत्ति, ना किसी के पास कम संपत्ति। ना होंगे प्रॉपर्टी के झगड़े और ना होंगे कोर्ट के झगड़े। भौतिक संसाधनों का स्वामित्व और नियंत्रण इस प्रकार बटा हो जिससे सामूहिक हित का सर्वोत्तम रूप से साधन हो। अर्थात जो भी हमारे देश के रिसोर्सेज हैं उनको हम ऐसे डिस्ट्रीब्यूट करें कि सबके साथ समान रूप से बढ़ जाए, केवल एक आदमी के पास ना जाए, सबको। अपराध को देंगे मुंह तोड़ जवाब, हर बेरोजगार को देंगे सरकारी नौकरी, हर गली में रखेंगे पुलिस वाले। ना होगी बेरोजगारी, ना होंगे अपराध। पेश है चाट भंडार, जहां हर चटकारा बनता है खास। चाट भंडार, स्वाद ऐसा जो दिल जीत ले। मसालेदार गोलगप्पे, कुरकुरी आलू टिक्की, स्वादिष्ट पापड़ी चाट। खाने का असली मजा तब आता है जब स्वाद में हो जादू। पेश है चाट भंडार, जहां हर चटकारा बनता है खास। चाट भंडार, स्वाद ऐसा जो दिल जीत ले।